ನಾಮ ನೂರಾದರೂ ದೈವವೆಂದೆ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಹಲವಾದರೂ ಇಷ್ಟೇ ಒಂದೇ, ದೇವನೊಬ್ಬ ನಾಮ ಅಲ್ಲ. ಡಿ ಕೆ ಶಿವಕುಮಾರ್ ಮಂಗಳೂರಿಗೆ ಹೋಗಿದ್ದಾರೆ. ಮಂಗಳೂರಲ್ಲಿ ಸಹಜವಾಗಿ ಹಲವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಬಂದಿದ್ದಾರೆ. ಈ ವೇಳೆ ವೇದಿಕೆಯಲ್ಲಿ ಒಂದು ಉರುಸ್ ಕಾರ್ಯಕ್ರಮದಲ್ಲಿ ಕೂಡ ಕುಂಡೂರಿನಲ್ಲಿ ಭಾಗವಹಿಸಿರುವಂಥದ್ದು. ಈ ವೇಳೆ ಡಿ ಕೆ ಶಿವಕುಮಾರ್ ಸಹಜವಾಗಿ ದೇವನೊಬ್ಬ ನಾಮ ಹಲವು ಅಂತೆಲ್ಲ, ಅಂದರೆ ಎಲ್ಲ ಧರ್ಮಗಳು ಹೇಳೋದು ಒಂದನ್ನೇ, ಎಲ್ಲ ಧರ್ಮಗಳೂ ಕೂಡ ಸತ್ಯವನ್ನು ಹೇಳ್ತವೆ, ಎಲ್ಲ ಧರ್ಮ ಕೂಡ ಒಳ್ಳೆಯದನ್ನೇ ಬಯಸುತ್ತೆ, ಶಾಂತಿಯನ್ನೇ ಬಯಸುತ್ತೆ ಅಂತ ಹೇಳಿದ್ದಾರೆ. ಆದರೆ ಇದೇ ಮಾತನ್ನು ಹೇಳಿದಂಥ ಬಾಂಗ್ಲಾದೇಶದ ಹಿಂದೂ ದೀಪು ಚಂದ್ರ ದಾಸ್ನ ಹತ್ಯೆ ಮಾಡಲಾಯಿತು. ದೇವನೊಬ್ಬ ನಾಮ ಹಲವು ಅನ್ನೋ ಮಾತನ್ನು ಹೇಳಿದ್ದಕ್ಕೆ ಅಲ್ಲಿಯ ಬಹುಸಂಖ್ಯಾತ ಮುಸಲ್ಮಾನರು ದೇವನು ಒಬ್ಬನೇ, ನಾಮ ಗೇಮ ಇಲ್ಲ, ದೇವ ಒಬ್ಬನೇ, ಅವನು ಅಲ್ಲಾಹು ಅಂಥೇಳಿ ಅವನನ್ನು ನಡು ರಸ್ತೆಯಲ್ಲಿ ಬಡಿದು ಕೊಂದ ಮೇಲೆ ಕೂಡ ಅವನನ್ನು ಬಡಿದು ಸುಟ್ಟು ಹಾಕ್ತಾರೆ. ಇದನ್ನು ನೋಡಿದರೆ ಬಿ ಜೆ ಪಿಯವರು ಡಿ ಕೆ ಶಿವಕುಮಾರ್ ಬಚಾವಾದರು ಅಂತ ತಮಾಷೆ ಮಾಡದಿದ್ದರೆ ಸಾಕು. ಯಾಕಂದರೆ ಇದೇ ಡಿ ಕೆ ಶಿವಕುಮಾರ್ ನಮ್ಮ ಬ್ರದರ್ಸ್ ಅವರು ಅಂಥೇಳಿ ಮಂಗಳೂರಲ್ಲಿ ಕುಕ್ಕರ್ ಬಾಂಬ್ ಸ್ಫೋಟ ಆದಾಗ, ಯಾರ್ರೀ ಅವರು? ನಮ್ಮ ಬ್ರದರ್ಸ್ ಅವರು ನಾವು ಒಟ್ಟಿಗೆ ಹುಟ್ಟಿದ್ದೀವಿ, ಒಟ್ಟಿಗೆ ಬೆಳಿತೀವಿ, ಒಟ್ಟಿಗೆ ಸಾಯ್ತೀವಿ ಅಂತೆಲ್ಲ ಹೇಳಿದ ನಂತರ ಭಾರೀ ವಿವಾದಕ್ಕೆ, ಅಂದರೆ ಭಾರೀ ಟೀಕೆಗೆ ಒಳಗಾಗಿದ್ದರು ಬಿ ಜೆ ಪಿಯಿಂದ. ನಮ್ಮ ಬ್ರದರ್ಸ್ ಅಂತ ಹೇಳಿದ್ದಕ್ಕೆ ಪದೇ ಪದೇ ಭಯೋತ್ಪಾದಕ ಕೃತ್ಯಗಳಲ್ಲಿ ಮುಸ್ಲಿಂ ಸಮುದಾಯದವರು ಸಿಕ್ಬಿದ್ದಾಗೆಲ್ಲ ನೋಡಿ ಡಿ ಕೆ ಅವರ ಬ್ರದರ್ಸ್ ಇವರೆಲ್ಲ ಅಂತ ತಮಾಷೆ ಮಾಡ್ತಾರೆ. ಆದರೆ ಡಿ ಕೆ ಶಿವಕುಮಾರ್ ತಮ್ಮ ಶೈಲಿಯನ್ನು ಬಿಟ್ಟಿಲ್ಲ. ಅವರು ಎಲ್ಲಿ ಹೋದರೂ ಕೂಡ ಎಲ್ಲ ಸಮುದಾಯಗಳಿಗೂ ಕೂಡ ಭೇಟಿ ಕೊಡ್ತಾರೆ, ಎಲ್ಲರಿಗೂ ಕೂಡ ಸಮಾಧಾನ ಮಾಡ್ತಾರೆ, ಎಲ್ಲರನ್ನೂ ಕೂಡ ಒಂದೇ ರೀತಿಯಲ್ಲಿ ನೋಡ್ತಾರೆ. ಈಗ ಮಂಗಳೂರಿಗೆ ಹೋಗಿದ್ದಾರೆ. ಮಂಗಳೂರಿನಲ್ಲಿ ಪ್ರವಾಸೋದ್ಯಮ 320 ಕಿಲೋಮೀಟ್ರು ಬೀಚ್ ಇದೆ, ಅಂದರೆ ಅಲ್ಲಿ ಬೀಚ್ಗೆ ಪ್ರವಾಸೋದ್ಯಮಕ್ಕೆ ಅವಕಾಶ ಇದೆ. ಗೋವಾದಲ್ಲಿ ಅದನ್ನು ಅದ್ಭುತವಾಗಿ ಬಳಸ್ಕೊಂಡಿದ್ದಾರೆ, ಯಾಕೆ ನಮ್ಮ ಕರಾವಳಿಯಲ್ಲಿ ಬಳಸ್ಕೋಬಾರ್ದು ಅಂತೆಲ್ಲ ಭಾಳ ಸಮಯದಿಂದ ಹೇಳ್ತಾನೆ ಇದ್ದಾರೆ. ಬರೀ ಹಾಡಿದ್ದೆ ಹಾಡೋ ಕಿಸ್ಬಾಯಿ ದಾಸ ಅನ್ನೋ ಥರ ಆಗದೆ ಈ ಸರ್ಕಾರದಲ್ಲಾದರೂ ಪ್ರವಾಸೋದ್ಯಮಕ್ಕೆ ಒಂದು ವಿಶೇಷವಾದಂಥ ಪ್ರಾತಿನಿಧ್ಯ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆಗಲೇ ಹೇಳಿ 3.5 ವರ್ಷ ಆಯಿತು. ಇನ್ನು 1.5 ವರ್ಷದಲ್ಲಿ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಹೋಗಿ ಭಾಷಣಗಳನ್ನಂತೂ ಮಾಡ್ತಾ ಇದ್ದಾರೆ. ಇನ್ನು ವೇದಿಕೆಯಲ್ಲಿಲ್ಲ ಮುಖಂಡಗಳೇ, 12 ಗಂಟೆ ಆಗಿದೆ. ಬೆಳಗ್ಗೆ 6 ಗಂಟೆಗೆ ಮನೆ ಬಿಟ್ಟವನು. ಇನ್ನ 2 ಕಾರ್ಯಕ್ರಮ ನನಗಿದೆ. ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಹಲವಾದರೂ ಇಷ್ಟೇ ಒಂದೇ, ದೇವನೊಬ್ಬ ನಾಮ ಅಲ್ಲ. ಇದರಲ್ಲಿ ನಂಬ್ಕೊಂಡು ನಾವೆಲ್ಲ ಬದುಕ್ತಾ ಇದ್ದೇವೆ. ಯಾರು ಯಾವ ಜಾತಿ ನೋಡ್ಬೇಕು, ಯಾವ ಧರ್ಮ ನೋಡ್ಬೇಕು ಅಂತೇಳಿ ಯಾರಿಗೂ ಗೊತ್ತಿರುವುದಿಲ್ಲ. ತಂದೆ ತಾಯಿಯ ಕೃಪಾ ಕಟಾಕ್ಷದಿಂದ ನಾವೆಲ್ಲ ಜನ್ಮ ತಾಳ್ತೇವೆ. ಆಮೇಲೆ ನಾವೆಲ್ಲ ನಮ್ಮಲ್ಲೇ ಅಂತ ಧರ್ಮನ ನಾವೆಲ್ಲ ಉಳ್ಕೊಂಡು ಹೋಗ್ತೇವೆ ಹಿರಿಯರ ಆಶೀರ್ವಾದದಿಂದ. ಹಂಗೆ ಎಲ್ಲ ಧರ್ಮದಲ್ಲೂ ಕೂಡ ಪ್ರೀತಿ ವಿಶ್ವಾಸ ಒಟ್ಟು ತೆಗೆದುಕೊಳ್ಳುವಂತ ಕೆಲಸ ಎಲ್ಲ ಧರ್ಮದಲ್ಲೂ ಹಿರಿಯ ಗುರುಗಳೆಲ್ಲ ನಮ್ಮೆಲ್ಲ ಪಾಠ ಹೇಳ್ಕೊಟ್ಟಿದ್ದಾರೆ. ಇವತ್ತು ಹುರುಸು ಬಹಳ 20ನೇ ವರ್ಷದ ಹುರುಸು ಇವತ್ತು ಬಹಳ ಉತ್ತಮವಾಗಿ ನಡೀತಾ ಇದೆ. ನಮ್ಮ ಖಾದರ್ ಸಾಹೇಬರು ಬರಲೇಬೇಕು, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲೇಬೇಕು ಅಂತೇಳಿ ನನಗೆ ತಿಳಿದ್ರಿಂದ ಬಂದಿದ್ದೇನೆ. ನಿಮ್ಮೆಲ್ಲರೂ ಕೂಡ ಶುಭವಾಗಲಿ. ಖಾದರ್ ಅವರು ಕೂಡ ನಿಮ್ಮೆಲ್ಲರ ಸೇವೆಯನ್ನ ಬಹಳ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ರಾಜ್ಯ ಸೇವೆ ಮಾಡ್ತಾ ಇದ್ದಾರೆ. ಮುಂದಕ್ಕೂ ಕೂಡ ಈ ಜಿಲ್ಲೆಯ ದೊಡ್ಡ ಜವಾಬ್ದಾರಿಯನ್ನು ಇಟ್ಕೊಂಡು ಒಟ್ಟಿಗೆ ನಾವೆಲ್ಲ ಸೇರಿ ಈ ಒಂದು ಜಿಲ್ಲೆಗೆ ಒಂದು ಹೊಸ ರೂಪವನ್ನು ಕೊಡಬೇಕಾದ ನಮ್ಮ ಕರ್ತವ್ಯ. ಇವತ್ತೆಲ್ಲ ನಾನು ಉದ್ಯೋಗಿಗಳನ್ನ ಎಲ್ಲರೂ ಕೂಡ ಉದ್ಯಮಿಗಳನ್ನ ಎಲ್ಲ ಇವತ್ತು ಕರೆಸಿ ಅನೇಕ ಚರ್ಚೆಯನ್ನ ಈ ಒಂದು ಶಾಂತಿಯ ತೋಟ ನಿರ್ಮಾಣ ಆಗಬೇಕು, ಕರಾವಳಿ ಪ್ರದೇಶದಲ್ಲಿ ಸಭೆಗಳನ್ನು ಮಾಡಿಸಿ ನಾನು, ಮುಖ್ಯಮಂತ್ರಿಗಳು, ಎಚ್ ಕೆ ಪಾಟೀಲ್ ಅವರು, ಖಾದರ್ ಅವರು ಮತ್ತೆಲ್ಲ ಶಾಸಕ ಎಲ್ಲ ಸೇರಿ ಕಾರ್ಯಕ್ರಮವನ್ನು ನಡೆಸಿ ಇವತ್ತು ಬಂದಿದ್ದೇವೆ. ನಿಮ್ಮೆಲ್ಲರೂ ಕೂಡ ಶುಭವಾಗಲಿ. ನಿಮ್ಮ ಶುಭಕಾಮನೆಗಳನ್ನು ಅರ್ಪಿಸಿ
ಸರ್ಕಾರ ನಿಮ್ಮ ಜೊತೆ ಯಾವಾಗಲೂ ಇರ್ತದೆ ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.